ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಬಂಡೀಪುರ, ನಾಗರಹೊಳೆ ಹಾಗೂ ಬಿಳಿಗಿರಿ ರಂಗನಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾರ್ಗಸೂಚಿ ಪಾಲಿಸದೆ ಸಮರೋಪಾದಿಯಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಿರುವ ಅರಣ್ಯ ಇಲಾಖೆಯ ಕ್ರಮಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಸಂತಾನೋತ್ಪತ್ತಿ ಸಮಯದಲ್ಲೇ ಹುಲಿಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಿರುವುದು ಅವೈಜ್ಞಾನಿಕ ಕಾರ್ಯಾಚರಣೆಗೆ ಹಿಡಿದ ಕನ್ನಡಿಯಂತಿದೆ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯು ಹುಲಿಗಳ ಮಿಲನ ಕಾಲ. ಹೆಣ್ಣು ಹುಲಿಗಳು ಗರ್ಭ ಧರಿಸಲು ಅಣಿಯಾಗಿರುತ್ತವೆ. ಈ ಅವಧಿಯಲ್ಲಿ ಗಂಡು ಹುಲಿಗಳು ಮಿಲನಕ್ಕಾಗಿ ಹೆಣ್ಣು ಹುಲಿಗಳನ್ನು ಹುಡುಕಿಕೊಂಡು ಬರಲಿವೆ. ಆದರೆ ಇದೇ ಸಮಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿಗಳನ್ನು ಸೆರೆ ಹಿಡಿದು ಅವುಗಳ ನೈಸರ್ಗಿಕ ಕ್ರಿಯೆಗೆ ಅಡ್ಡಿಪಡಿಸಿರುವುದು ಹುಲಿಗಳ ವಂಶಾಭಿವೃದ್ಧಿಗೆ ಕಂಟಕವಾಗಿದೆ ಎಂಬುದು ವನ್ಯಜೀವಿ ಪ್ರಿಯರ ಕಳವಳಕ್ಕೆ ಕಾರಣವಾಗಿದೆ. ಈ ಬಗ್ಗೆ ದ ಫೆಡರಲ್ ಕರ್ನಾಟಕ ಬೆಳಕು ಚೆಲ್ಲಲು ಯತ್ನಿಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ಟೋಬರ್ನಿಂದ ಜನವರಿವರೆಗೆ ಸೆರೆ ಹಿಡಿದಿರುವ 27 ಹುಲಿಗಳಲ್ಲಿ ಗಾಯಗೊಂಡಿರುವ 4 ಹುಲಿಗಳನ್ನು ಪುನರ್ವಸತಿ ಕೇಂದ್ರದಲ್ಲಿ ಇರಿಸಲಾಗಿದೆ. ಗರ್ಭ ಧರಿಸಬೇಕಾಗಿದ್ದ 12 ಹೆಣ್ಣು ಹುಲಿಗಳು ಸೇರಿ ಉಳಿದ 23 ಹುಲಿಗಳನ್ನು ಕಾಡಿನ ಮಧ್ಯೆ ಭಾಗಕ್ಕೆ ಬಿಡಲಾಗಿದೆ. ಸ್ಥಳ ಬದಲಾವಣೆಯಿಂದ ಹುಲಿಗಳ ನಾನಾ ರೀತಿಯ ಸಂಕಷ್ಟಕ್ಕೆ ಒಳಗಾಗಲಿವೆ. ಕೆಲವೊಮ್ಮೆ ಖಿನ್ನತೆಗೆ ಒಳಗಾಗಿ ಸಾಯುವ ಹಂತ ತಲುಪಲಿವೆ. ಹುಲಿಗಳ ಜೀವನ ಕ್ರಮದ ಅರಿವಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಣ್ಣ ನಿರ್ಲಕ್ಷ್ಯದಿಂದ ಅವುಗಳ ಸಂತತಿಯೇ ಕ್ಷೀಣಿಸಬಹುದು ಎಂದು ವನ್ಯಜೀವಿ ಪ್ರಿಯರು ಆರೋಪಿಸಿದ್ದಾರೆ. ಗಂಡು ಹೆಣ್ಣು ಹುಲಿಗಳ ಮಿಲನ ಕಾಲದಲ್ಲಿ ಕಾದಾಟ ನಡೆಯಲಿದೆ. ಗಂಡು ಹುಲಿಯ ವ್ಯಾಘ್ರತೆಯ ಅರಿವಿರುವ ಹೆಣ್ಣು ಹುಲಿಗಳು ತಮ್ಮ ಮರಿಗಳನ್ನು ರಕ್ಷಿಸಿಕೊಳ್ಳಲು ಕಾಡಂಚಿನ ಗ್ರಾಮಗಳ ಹೋಗುತ್ತವೆ. ಆಗಲೇ ಮಾನವ ಪ್ರಾಣಿ ಸಂಘರ್ಷದ ಸನ್ನಿವೇಶ ಸೃಷ್ಟಿಯಾಗಿದೆ. ಜಾನುವಾರುಗಳ ಮೇಲೆ ಹುಲಿಗಳು ದಾಳಿ ನಡೆಸಿದಾಗ ಪ್ರತೀಕಾರವಾಗಿ ಕಿಡಿಗೇಡಿಗಳು ವಿಷಪ್ರಾಶನ ಮಾಡಿ ಹುಲಿಗಳನ್ನು ಕೊಲ್ಲುತ್ತಿರುವುದನ್ನು ಈಗಾಗಲೇ ನೋಡಿದ್ದೇವೆ. ಒಂದೆಡೆ ಅರಣ್ಯ ಇಲಾಖೆ ಅವೈಜ್ಞಾನಿಕ ಕ್ರಮಗಳು, ಮತ್ತೊಂದೆಡೆ ಕಿಡಿಗೇಡಿಗಳ ಬೇಟೆ, ವಿಷಪ್ರಾಶನದಂಥ ಕುಕೃತ್ಯಗಳಿಂದ ಹುಲಿ ಸಂತತಿ ಕ್ಷೀಣಿಸಲಿದೆ ಎಂದು ವನ್ಯಜೀವಿ ಪ್ರಿಯರಾದ ಜೋಸೆಫ್ ಹೂವರ್ ದ ಫೆಡರಲ್ ಕರ್ನಾಟಕಕ್ಕೆ ತಿಳಿಸಿದರು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಹೊಸದೇನಲ್ಲ. ಇತ್ತೀಚೆಗೆ ಹುಲಿಗಳು ನಾಡಿನತ್ತ ಬಂದು ದಾಳಿ ಮಾಡುತ್ತಿವೆ. ಹುಲಿಗಳನ್ನು ಸೆರೆ ಹಿಡಿಯುವಂತೆ ಜನಸಾಮಾನ್ಯರು ಒತ್ತಡ ಹಾಕಿದ ಪರಿಣಾಮ ಅರಣ್ಯ ಇಲಾಖೆ ಅಧಿಕಾರಿಗಳು ಆತುರದಲ್ಲಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಎನ್ಟಿಸಿಯ ಮಾನದಂಡ ಅನುಸರಿಸಿಲ್ಲ. ಮನುಷ್ಯರ ಮೇಲೆ ದಾಳಿ ನಡೆಸಿದ ಹುಲಿಯನ್ನು ಪತ್ತೆ ಹಚ್ಚದೆ ಏಕಾಏಕಿ ಎಲ್ಲಾ ಹುಲಿಗಳ ಸೆರೆಗೆ ಮುಂದಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆಯಾಗಿದೆ ಎಂದು ವನ್ಯಜೀವಿ ಹೋರಾಟಗಾರ ಜೋಸೆಫ್ ಹೂವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಿದ ಬಳಿಕ ವ್ಯಾಘ್ರಗಳ ಸೆರೆ ಕಾರ್ಯಾಚರಣೆಗೆ ಒತ್ತಡ ಬಂದಿತು. ಜನಸಾಮಾನ್ಯರ ಒತ್ತಡಕ್ಕೆ ಮಣಿದ ಅರಣ್ಯ ಇಲಾಖೆ ದಾಳಿ ಮಾಡಿದ ನಿರ್ದಿಷ್ಟ ಹುಲಿಯನ್ನು ಪತ್ತೆ ಮಾಡದೆ ಓತಪ್ರೋತವಾಗಿ ಎಲ್ಲಾ ಹುಲಿಗಳನ್ನು ಹಿಡಿದಿರುವುದು ಕಳವಳಕಾರಿಯಾಗಿದೆ. ಹುಲಿ ಸೆರೆ ಹಿಡಿಯುವಾಗ ಅಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಅನುಸರಿಸದ ಕಾರಣಕ್ಕೆ ಈಗಾಗಲೇ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅರಣ್ಯ ಇಲಾಖೆಯಿಂದ ಸ್ಪಷ್ಟನೆ ಕೇಳಿದೆ. ಹುಲಿ ಕಾರ್ಯಾಚರಣೆ ವಿಧಾನವನ್ನು ಪ್ರಶ್ನಿಸಿದೆ ಎಂದು ಹೂವರ್ ತಿಳಿಸಿದ್ದಾರೆ. ಬಂಡೀಪುರ, ನಾಗರಹೊಳೆ ಹಾಗೂ ಬಿಳಿಗಿರಿ ರಂಗನಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಾರ್ಗಸೂಚಿ ಪಾಲಿಸಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಿದ ಬಳಿಕ ವ್ಯಾಘ್ರಗಳ ಸೆರೆ ಕಾರ್ಯಾಚರಣೆಗೆ ಒತ್ತಡ ಬಂದಿತು. ಜನಸಾಮಾನ್ಯರ ಒತ್ತಡಕ್ಕೆ ಮಣಿದ ಅರಣ್ಯ ಇಲಾಖೆ ದಾಳಿ ಮಾಡಿದ ನಿರ್ದಿಷ್ಟ ಹುಲಿಯನ್ನು ಪತ್ತೆ ಮಾಡದೆ ಓತಪ್ರೋತವಾಗಿ ಎಲ್ಲಾ ಹುಲಿಗಳನ್ನು ಹಿಡಿದಿರುವುದು ಕಳವಳಕಾರಿಯಾಗಿದೆ. ಹುಲಿ ಸೆರೆ ಹಿಡಿಯುವಾಗ ಅಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಅನುಸರಿಸದ ಕಾರಣಕ್ಕೆ ಈಗಾಗಲೇ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅರಣ್ಯ ಇಲಾಖೆಯಿಂದ ಸ್ಪಷ್ಟನೆ ಕೇಳಿದೆ. ಹುಲಿ ಕಾರ್ಯಾಚರಣೆ ವಿಧಾನವನ್ನು ಪ್ರಶ್ನಿಸಿದೆ ಎಂದು ಹೂವರ್ ತಿಳಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಪ್ರಾಣ ಹಾನಿ ತಡೆಯುವುದು ಮೊದಲ ಆದ್ಯತೆ. ಇತ್ತೀಚೆಗೆ ಹುಲಿ ದಾಳಿ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿತ್ತು. 10 ದಿನಗಳ ಅಂತರದಲ್ಲಿ 3 ಹುಲಿ ದಾಳಿಗೆ ಬಲಿಯಾಗಿದ್ದರು. ಹಾಗಾಗಿ ಕಾರ್ಯಾಚರಣೆ ಆರಂಭಿಸಿದೆವು. ಪ್ರತಿಯೊಂದು ಹುಲಿಯನ್ನು ಸೆರೆ ಹಿಡಿಯುವಾಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಿಯೇ ಕಾರ್ಯಾಚರಣೆ ನಡೆಸಲಾಗಿದೆ ಎಂಬುದು ಮುಖ್ಯ ವನ್ಯಜೀವಿ ಪಾಲಕ ಕುಮಾರ್ ಪುಷ್ಕರ್ ಅವರ ಸಮರ್ಥನೆ. ಆದರೆ ಅರಣ್ಯ ಅಧಿಕಾರಿಗಳ ಸಮರ್ಥನೆ ಒಪ್ಪದ ವನ್ಯಜೀವಿ ಪ್ರಿಯರು ಹುಲಿ ಸೆರೆ ಕಾರ್ಯಾಚರಣೆ ವೇಳೆ ಯಾವುದೇ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಅನುಸರಿಸಿಲ್ಲ. ಎಲ್ಲಾ ಕಡೆಯಿಂದಲೂ ಕಾರ್ಯಾಚರಣೆ ಆರಂಭಿಸಿದ್ದರಿಂದ ಗಾಬರಿಗೊಂಡ ಹುಲಿಗಳು ದಾಳಿ ಮಾಡಿ 3 ಬಲಿ ಪಡೆದಿವೆ. ಇದಕ್ಕೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಂದು ಜೋಸೆಫ್ ಹೂವರ್ ದ ಫೆಡರಲ್ ಕರ್ನಾಟಕಕ್ಕೆ ತಿಳಿಸಿದರು.
ಹುಲಿ ಸೆರೆ ಕಾರ್ಯಾಚರಣೆ ಪ್ರಕ್ರಿಯೆಯಲ್ಲಿ ಅಪ್ರಮಾಣಿತ ಕಾರ್ಯಾಚರಣೆ ವಿಧಾನ ಅನುಸರಿಸಬೇಕು ಎಂಬುದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಹೇಳುತ್ತದೆ. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ರಾತ್ರಿ ವೇಳೆ ಹುಲಿಗಳನ್ನು ಸೆರೆಹಿಡಿಯುವಂತಿಲ್ಲ. ಆದರೆ ಕರ್ನಾಟಕದ ಅರಣ್ಯ ಇಲಾಖೆ ಈ ನಿಯಮಗಳನ್ನು ಉಲ್ಲಂಘಿಸಿದೆ ಎಂಬ ಆರೋಪ ಕೇಳಿಬಂದಿದೆ. ಹುಲಿ ಸೆರೆ ಹಿಡಿಯುವಾಗ ಸಾಕಾನೆ ನುರಿತ ಸಿಬ್ಬಂದಿ ಡ್ರೋನ್ ಕ್ಯಾಮೆರಾ ಅಥವಾ ಥರ್ಮಲ್ ಕ್ಯಾಮೆರಾಗಳನ್ನು ಬಳಸಬೇಕು. ದಟ್ಟ ಪೊದೆಗಳಲ್ಲಿ ಕೂಂಬಿಂಗ್ ಪತ್ತೆ ಕಾರ್ಯಾಚರಣೆ ನಡೆಸುವಾಗ ಬೋನಿನೊಂದಿಗೆ ಪಶುವೈದ್ಯರು ಶೂಟರ್ಗಳ ತಂಡ ಸಿದ್ಧವಿರಬೇಕು. ಹುಲಿಯ ಚಲನವಲನ ಪತ್ತೆ ಮಾಡಿ ಅಗತ್ಯವಿದ್ದಷ್ಟೇ ಅರವಳಿಕೆ ಮದ್ದು ನೀಡಬೇಕು. ಸೆರೆ ಹಿಡಿದ ಬಳಿಕ ಹುಲಿಯನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಕಾಡಿನಲ್ಲಿ ಸೂಕ್ತವಾದ ಪ್ರದೇಶಕ್ಕೆ ಬಿಡಬೇಕು. ಬಿಟ್ಟ ನಂತರ ಆ ಹುಲಿಯ ಚಲನವಲನದ ಮೇಲೆ ನಿಗಾ ಇಡಬೇಕು ಎಂಬ ಮಾನದಂಡಗಳಿವೆ. ಕಾಡಿನ ಮಧ್ಯಭಾಗದಲ್ಲಿ ಬಿಟ್ಟ ಹುಲಿಗಳು ಏನಾಗಿವೆ, ಯಾವ ರೀತಿ ಹೊಂದಿಕೊಂಡಿವೆ ಎಂಬುದನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಮೇಲ್ವಿಚಾರಣೆ ನಡೆಸುತ್ತಿಲ್ಲ. ತನ್ನದೇ ಆದ ಭೌಗೋಳಿಕ ವ್ಯಾಪ್ತಿ ಸೃಷ್ಟಿಸಿಕೊಂಡಿರುವ ಹುಲಿಗಳನ್ನು ಸ್ಥಳಾಂತರಿಸಿದರೆ ಬೇರೆ ಹುಲಿಗಳ ಜೊತೆ ಸಂಘರ್ಷಕ್ಕೆ ಇಳಿಯಲಿವೆ. ಕೆಲ ಹುಲಿಗಳ ಖಿನ್ನತೆಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳುವ ಆತಂಕವಿದೆ ಎಂದು ವನ್ಯಜೀವಿ ಪ್ರಿಯರಾದ ಜೋಸೆಫ್ ಹೂವರ್ ದ ಫೆಡರಲ್ ಕರ್ನಾಟಕಕ್ಕೆ ತಿಳಿಸಿದರು. ಅರಣ್ಯ ಇಲಾಖೆಯಲ್ಲಿ ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಹಸಿರು ಹಾಸು ಅಭಿವೃದ್ಧಿ ಯೋಜನೆ ಇದೆ. ಕಾಡಂಚಿನ ಗ್ರಾಮಸ್ಥರನ್ನು ಬಳಸಿಕೊಂಡು ಹಸಿರು ಬೆಳೆಸುವುದು ಇದರ ಉದ್ದೇಶ. ಇದರಿಂದ ಹುಲಿಗಳ ಆವಾಸ ಸ್ಥಾನ ಕಾಪಾಡಬಹುದು. ಕಾಡಿನಲ್ಲಿ ಬೆಳೆದಿರುವ ಲಂಟಾನ, ಬೇಲಿ ತೆರವುಗೊಳಿಸಿ ಹಸಿರು ಬೆಳೆಸಬೇಕು. ಎನ್ಟಿಸಿಯ ವತಿಯಿಂದ 1 ಎಕರೆ ಭೂಮಿಯಲ್ಲಿ ಹಸಿರು ಬೆಳೆಸಲು 10,000 ಅನುದಾನ ನೀಡಲಾಗುತ್ತದೆ. ಕಳೆದ ವರ್ಷ ಗ್ರಾಸ್ ಲ್ಯಾಂಡ್ ಅಭಿವೃದ್ಧಿಗಾಗಿಯೇ ಎನ್ಟಿಸಿಯ ಸುಮಾರು 1.70 ಕೋಟಿ ರು ಒದಗಿಸಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಜನರಿಂದ ಮಾಡಿಸಿದರೆ ವಿಳಂಬವಾಗಬಹುದು ಎಂಬ ಕಾರಣ ಜೆಸಿಬಿಗಳನ್ನು ಬಳಸಿದ್ದಾರೆ ಎಂದು ಜೋಸೆಫ್ ಹೂವರ್ ಆರೋಪಿಸಿದ್ದಾರೆ. ಜೆಸಿಬಿಗಳಿಂದ ಪೊದೆಗಳ ನಾಶ ಸೇರಿದಂತೆ ಇಡೀ ಭೂ ರಚನೆಯನ್ನು ಸಮತಟ್ಟು ಮಾಡಲಿದೆ. ಇದರಿಂದ ಹುಲಿಗಳು ಆಶ್ರಯ ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕಾಡಂಚಿನ ಗ್ರಾಮಗಳಿಗೆ ಲಗ್ಗೆ ಇಡಲಿವೆ. ಅಧಿಕಾರಿಗಳ ಈ ಅವೈಜ್ಞಾನಿಕ ಕ್ರಮದಿಂದಲೂ ಹುಲಿಗಳ ಸಂತತಿ ಕ್ಷೀಣಿಸುವ ಆತಂಕವಿದೆ ಎಂದು ದೂರಿದ್ದಾರೆ. ಅರಣ್ಯ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕಾರ್ಯಾಚರಣೆಗೂ ಮೊದಲೇ ಎನ್ಟಿಸಿಯ ಗಮನ ಸೆಳೆದರೂ ಪ್ರಯೋಜನವಾಗಿಲ್ಲ. ಪ್ರಾಧಿಕಾರ ಮೊದಲೇ ಎಚ್ಚೆತ್ತುಕೊಂಡಿದ್ದರೆ ಕಾಡಂಚಿನ ಗ್ರಾಮಗಳಿಗೆ ಹುಲಿಗಳು ಲಗ್ಗೆ ಇಡುತ್ತಿರಲಿಲ್ಲ. ಈಗ ಹುಲಿ ಸೆರೆ ಹಿಡಿಯುತ್ತಿರುವುದನ್ನು ಪ್ರಶ್ನಿಸುತ್ತಿದೆ. ಎಲ್ಲ ಮುಗಿದ ಮೇಲೆ ಪ್ರಶ್ನಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೂವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೆರೆ ಹಿಡಿದ ಹುಲಿಗಳನ್ನು ಕಾಡಿನ ಮಧ್ಯೆ ಅಥವಾ ಬೇರೆ ಸ್ಥಳಗಳಿಗೆ ಬಿಡುವುದರಿಂದ ಬೇರೆ ಹುಲಿಗಳೊಂದಿಗೆ ಸರಹದ್ದು ಸಂಘರ್ಷ ನಡೆಯಲಿದೆ. ಅರಣ್ಯ ಅಧಿಕಾರಿಗಳು ಮಾನವ ಪ್ರಾಣಿ ಸಂಘರ್ಷ ತಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಪ್ರಾಣಿ ಸಂಪತ್ತು ಹಾಗೂ ಜೀವ ವೈವಿಧ್ಯ ಸಂರಕ್ಷಿಸಲು ಆಗದ ಅಧಿಕಾರಿಗಳು ಮನೆಗೆ ಹೋಗಲಿ ಎಂದು ಹೂವರ್ ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಹೋಲಿಸಿದರೆ ಮಧ್ಯಪ್ರದೇಶದಲ್ಲಿ ಅರಣ್ಯ ವ್ಯಾಪ್ತಿ ದೊಡ್ಡದಿದೆ. ನಮ್ಮದು ತುಂಡು ಅರಣ್ಯ. ಸತ್ಯಮಂಗಲಂ ಎಂಎಂ ಹಿಲ್ಸ್ ಕಾವೇರಿ ವನ್ಯಧಾಮದಿಂದ ಬೆಂಗಳೂರಿನ ಬನ್ನೇರುಘಟ್ಟದವರೆಗೆ ಅರಣ್ಯ ಕಾರಿಡಾರ್ ಇದೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಇಕೋ ಟೂರಿಸಂ ಸೇರಿದಂತೆ ಅನಗತ್ಯ ಹಸ್ತಕ್ಷೇಪದಿಂದ ಹುಲಿಗಳ ಆವಾಸಸ್ಥಾನಕ್ಕೆ ಧಕ್ಕೆಯಾಗುತ್ತಿದೆ. ಈ ಮೊದಲು ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿತ್ತು. 3 ವರ್ಷಗಳ ಹಿಂದೆ ಮಧ್ಯಪ್ರದೇಶ ಹಾಗೂ ಕರ್ನಾಟಕದ ಹುಲಿಗಳ ಸಂಖ್ಯೆಯಲ್ಲಿ ಕೇವಲ ಒಂದೇ ಸಂಖ್ಯೆ ಏರುಪೇರಾಗಿತ್ತು. ಆದರೆ ಮಧ್ಯಪ್ರದೇಶವು ಹೆಚ್ಚುವರಿ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸೇರಿಸಿಕೊಂಡ ಪರಿಣಾಮ ವ್ಯಾಪ್ತಿ ಹೀಗಿದೆ. ಪ್ರಸ್ತುತ ಮಧ್ಯಪ್ರದೇಶದಲ್ಲಿ 9 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಕರ್ನಾಟಕದಲ್ಲಿ ಕೇವಲ 5 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಇತ್ತೀಚೆಗೆ ಕುದುರೆಮುಖ್ ಎಂಎಂ ಹಿಲ್ಸ್ ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಬೇಕೆಂಬ ಪ್ರಸ್ತಾವ ಮೂಲೆ ಸೇರಿದೆ. ನಮ್ಮಲ್ಲಿ 1,000 ಹುಲಿಗಳು ಇರುವಷ್ಟು ಅರಣ್ಯ ವ್ಯಾಪ್ತಿ ಇದೆ. ಆದರೆ ಕರ್ನಾಟಕದಲ್ಲಿ ಕೇವಲ 640 ಹುಲಿಗಳಿವೆ ಎನ್ನಲಾಗಿದೆ.